ಸೊ ನಮಗೆ ಬೋರಲ್ಲಿ ಎಷ್ಟೇ ನೀರಿದ್ರು ಬೇಸಿಗೆ ಟೈಮಲ್ಲಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತಲ್ಲ. ಸೊ ಇದು ವಿಂಕ್ಲರ್ ಸಿಸ್ಟಮ್ ಮಾಡೋದು ವಿಂಕ್ಲರ್ ಸಿಸ್ಟಮ್ ಮಾಡೋದ್ರಿಂದ ಅಂತ ಹೇಳ್ತೀರಾ? ವಿಂಕ್ಲರ್ ಸಿಸ್ಟಮ್ ಮಾಡೋದು ಅಗೇನ್ ನಾನು ಇನ್ನೊಂದು ಹೇಳೋದೇನೆಂದರೆ, ನಿಮಗೆ ಕೃಷಿ ಹೊಂಡ ಈ ರೀತಿಯಾಗಿರುವ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ವಿಂಕ್ಲರ್ ಸಿಸ್ಟಮ್ ಮಾಡಿ ಅಂತೂ ನಾನು ಹೇಳ್ತೇನೆ. ಇಲ್ಲ ಕೃಷಿ ಹೊಂಡ ಇಲ್ಲದೆ ಇರೋರು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿ. ಯಾಕೆಂದರೆ ವಿಂಕ್ಲರ್ಗೆ ತುಂಬ ನೀರು ಬೇಕು. ಪ್ರೆಷರಲ್ಲಿ ವಿಂಕ್ಲರ್ ಹೊಡಿಬೇಕು ಅಂದರೆ ಅದಕ್ಕೆ ತುಂಬ ನೀರು ಬೇಕು. ಸೊ ನಮ್ಮ ಬೋರ್ವೆಲ್ಲು ನಾವು ಈಗಿನ ಕಾಲದಲ್ಲಿ ನಮ್ಮ ಈ ಭಾಗದಲ್ಲೆಲ್ಲ ಬೋರ್ವೆಲ್ಸ್ ಎಲ್ಲ 3 HP ಮೋಟರ್ಸ್ ಮಾತ್ರ ಇಡ್ತಾ ಇದ್ದೀವಿ. 3 HP ಮೋಟರ್ಸ್ ಇಡೋದು ಅವರಿಂದ ವಿಂಕ್ಲರು ಹಾರ್ಡ್ಲಿ ಒಂದು 15ರಿಂದ 20 ವಿಂಕ್ಲರ್ ಮಾತ್ರ ಓಡುತ್ತದೆ. ಸೊ ನೀವು 3 ಎಕರೆ ಎಲ್ಲ ತೋರಿಸ್ಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ ಅದನ್ನು ತೋರಿಸ್ಲಿಕ್ಕೆ. ಸೊ ನಮಗೆ ಓಪನ್ ವೆಲ್ ಮೋಟ್ರ್ ಇದೆ. ಓಪನ್ ವೆಲ್ಲಲ್ಲಿ ಮೋಟ್ರ್ ಇರೋದ್ರಿಂದ ನಮಗೆ ವೋಲ್ಟೇಜ್ ಎಲ್ಲ ವೇರಿಯೇಷನ್ ಆದರೂ ಕೂಡ ಅದು ಏನು ತೊಂದರೆ ಇಲ್ಲದೆ ಒಂದೇ ಅಳತಿ ನೀರು ಹೊಡಿತಾ ಇರುತ್ತದೆ. ಓಪನ್ ವೆಲ್ ಮೋಟ್ರಲ್ಲಿ ನಮಗೆ ಕೆರೆಯಿಂದ ನೀರು ಬಿಡೋದ್ರಿಂದ ಒಳ್ಳೆ ಪ್ರೆಷರಲ್ಲಿ ನೀರು ಬರ್ತಾ ಇರುತ್ತದೆ. ನಮ್ಮದು 5 HP ಮೋಟ್ರೆಲ್ಲ ಇರೋದ್ರಿಂದ ಒಳ್ಳೆ ಪ್ರೆಷರಲ್ಲಿ ನೀರು ಬರ್ತಾ ಇದೆ. ನಮಗೆ ಒನ್ ಟೈಮ್ ನಾವು ಒಂದು ಮೋಟ್ರ್ ಆನ್ ಮಾಡಿದರೆ 50 ವಿಂಕ್ಲರ್ ಓಡುತ್ತೆ. 50 ವಿಂಕ್ಲರ್? ಹೌದು, ನಮಗೆ 50 ವಿಂಕ್ಲರು ಒನ್ ಟೈಮ್ಗೆ ಓಡ್ತಾ ಇರುತ್ತದೆ. ಸೊ ಅದೇ ನೀವು ಮೋಟ್ರಿಂದ ಸಬ್ಮರ್ಸಿಬಲ್ ಮೋಟ್ರಿಂದ ಬಿಡೋದಾದರೆ 15ರಿಂದ, ಅದು ಅಗೇನ್ ಡಿಪೆಂಡ್ ಆಗುತ್ತೆ ನೀವು ಎಷ್ಟು HP ಮೋಟ್ರ್ ಇಟ್ಟಿದ್ದೀರಾ ಅಂದ್ಬಿಟ್ಟು. ನಮ್ಮ ಎಲ್ಲ ಬೋರ್ನ ಮೋಟರ್ಸ್ ಎಲ್ಲ 3 HP ಇದೆ. ಯಾಕೆಂದರೆ ನೀರೇನಾದರೂ ಹೆಚ್ಚು ಕಡಿಮೆ ಆದ್ರೂ ಒಂದೇ ಲೆವೆಲ್ಗೆ ಹೊಡಿಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ 3 HP ಮೋಟ್ರ್. ಎಷ್ಟೇ ನೀರು ಬಿದ್ದರೂ ಕೂಡ, ನಮಗೆ ಒಂದು 5 ಇಂಚ್ ನೀರು ಬಿದ್ದಿದೆ, ಇಲ್ಲ 4 ಇಂಚ್ ಬಿದ್ದಿದೆ, ಎಷ್ಟೇ ಇಂಚ್ ನೀರು ಬಿದ್ದಿದ್ರೂ ಕೂಡ ನಮ್ಮ ಈ ಭಾಗದಲ್ಲೆಲ್ಲ ಸ್ವಲ್ಪ ನೀರಿನ ಸಮಸ್ಯೆ ಇರೋದ್ರಿಂದ ನಮ್ಮ ಎಲ್ಲ ಮೋಟರ್ಸ್ ಎಲ್ಲ 3 HP ಇದೆ. 3 HP 10 ಸ್ಟೇಜ್ನ ಸಬ್ಮರ್ಸಿಬಲ್ ಮೋಟರ್ಸ್ ಇದೆ. ನಾವು ಆ ನೀರನ್ನೆಲ್ಲ ನಮ್ಮ ಕೆರೆಗೆ ಬಿಡ್ತೀವಿ. ಅಲ್ಲಿಂದ ಕೆರೆಯಲ್ಲಿ ನಾವು ಓಪನ್ ವೆಲ್ 5 HP ಮೋಟ್ರ್ ಇಟ್ಟಿದ್ದೀವಿ. ಅದು ತುಂಬ ಪ್ರೆಷರಲ್ಲಿ ನಮ್ಗೆ ನೀರು ಕೊಡೋದ್ರಿಂದ ನಮ್ಮ ವಿಂಕ್ಲರ್ಗೆ ಒಂದು 50 ವಿಂಕ್ಲರ್ ಹೊಡೆಯೋ ಏನು ತೊಂದರೆ ಇಲ್ಲದೆ ಒಳ್ಳೆ ಪ್ರೆಷರಲ್ಲಿ ಹೊಡೆಯೋದ್ರಿಂದ ನಾವು ವಿಂಕ್ಲರ್ ಸಿಸ್ಟಮ್ ಮಾಡ್ತಾಯಿದ್ದೀವಿ. ನಿಮಗೂ ಕೂಡ ನೀವು ಕೃಷಿ ಹೊಂಡ ಆಗಲಿ ಕೆರೆ ಆಗಲಿ ಈ ರೀತಿಯಾಗಿರೋದು ಏನಾದರೂ ಇದ್ದರೆ ನೀವು ಅಲ್ಲಿ ನಿಮ್ಮ ಬೋರ್ ವಾಟರ್ಸ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ನೀವು ಓಪನ್ ವೆಲ್ ಮುಖಾಂತರ ಹೊಡೆಯೋದಾದರೆ ವಿಂಕ್ಲರ್ ಸಿಸ್ಟಮ್ ಮಾಡಿದರೆ ತುಂಬ ಉತ್ತಮವಾಗಿ ನಿಮ್ಮ ತೋಟವನ್ನು ತೊಯಿಸುವಂಥ ಕೆಲಸಗಳನ್ನು ಕಾರ್ಯಗಳನ್ನು ನೀರು ಯಾವುದೇ ರೀತಿ ವೇಸ್ಟ್ ಆಗಿ ಹೋಗಲ್ಲ. ಸೊ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಅದನ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ. ನಿಮ್ಮ ತೋಟದ ಕೆಳಗಿರುವ ಭಾಗದಲ್ಲಿ ನೀವು ಕೆರೆಗಳನ್ನೆಲ್ಲ ಮಾಡೋದು ಎಲ್ಲ ಕೃಷಿ ಹೊಂಡ ಮಾಡೋದಾದರೆ ನೀವು ಬಿಟ್ಟಿರುವಂಥ ನಾವು ಇಲ್ಲಿ ಬಿಡುವ ಇದು ನಮ್ಮ ಇಲ್ಲಿ ನಾವು ಎಷ್ಟೇ ನೀರು ಬಿಟ್ಟರೂ ಕೂಡ ಒಂದು ಡ್ರಾಪು ಕೂಡ ವೇಸ್ಟಾಗಿ ಎಲ್ಲೂ ಹೊರಗಡೆ ಹೋಗಲ್ಲ, ನಮ್ಮ ಆ ಕೆರೆಗೆ ಹೋಗುತ್ತೆ. ಯಾಕೆಂದರೆ ನಮ್ಮ ಬಸಿಗಾಲುವೆ ಎಲ್ಲ ಅದಕ್ಕೆ ಅಟ್ಯಾಚ್ಡ್ ಆಗಿದೆ. ಈ ಬಸಿಗಾಲುವೆ ಮುಖಾಂತರ ಎಲ್ಲ ನೀರು ಹರಿದುಬಿಟ್ಟು ಆ ಕೆರೆಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಆ ಕೆರೆಯಿಂದನೇ ಮತ್ತೆ ಪುನಃ ಇದಕ್ಕೆ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಒಂದು ವಿಂಕ್ಲರಿಗೆ ಎಷ್ಟು ಖರ್ಚು ಬರುತ್ತೆ? ನಾವು 3/4 ಇಂಚು ಅದು ಥ್ರೆಡೆಡ್ ಇರೋ ವಿಂಕ್ಲರ್ ತೊಗೊಳ್ಳೋದಾದರೆ ನಿಮಗೆ ಅದು ISI ಮಾರ್ಕ್ ಇರೋ ವಿಂಕ್ಲರ್ ತೊಗೊಳ್ಳೋದಾದರೆ ನಿಮಗೆ 35 ರೂಪಾಯಿವರೆಗೂ ಖರ್ಚು ಬರ್ತದೆ. 35 ರೂಪಾಯಿ? ಎಷ್ಟು ಒಂದು ವಿಂಕ್ಲರ್ಗೆ? ಅದು ಏನು ಹೇಳೋಕ್ಕಾಗಲ್ಲ ಎಷ್ಟು ವರ್ಷದ ಲೈಫ್ ಸ್ಪ್ಯಾನ್ ಇರುತ್ತದೆ. ಬಟ್ ನಾವು 2 ವರ್ಷದ ವಿಂಕ್ಲರ್ಸು ಇದೆ ನಮ್ಮ ಹತ್ರ. ಏನೂ ಆಗಿಲ್ಲ. ಕೆಲವೊಂದಿಷ್ಟು ಪ್ರೆಷರ್ ಆಗಲಿ, ಇಲ್ಲಾಂದ್ರೆ ಅದರೊಳಗಡೆ ಏನಾದರೂ ಸಿಕ್ಕಾಕೊಂಡಾಗಿರಲಿ, ಇಲ್ಲ ಏನಾದರೂ ಒಂದು ಬಿಸಿಲಲ್ಲಿ ಜಾಸ್ತಿ ತೊಯ್ದರೂ ಕೂಡ ಅದು ಕಟ್ಟಾಗಿ ಹೋಗಿರೋದು ಏನು ಹೇಳೋಕ್ಕಾಗಲ್ಲ. ಯಾವುದೂ ಲೈಫಲ್ಲಿ ಮನುಷ್ಯರಿಗೆ ಗ್ಯಾರಂಟಿ ಇಲ್ಲ, ಮತ್ತು ನೀವು ಈ ಪೈಪ್ ಆಗಲಿ ಇದಕ್ಕೆಲ್ಲ ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ ಇವಾಗ. ಸೊ ಅದು ನಿಮಗೆ ಅದೆಲ್ಲ ಒಂದು 25ರಿಂದ 28 ರೂಪಾಯಿ. ಅರ್ಧ ಇಂಚಿಂದ ಆದರೆ 28 ರೂಪಾಯಿಗೆ ನಿಮಗೆ ಸಿಗುತ್ತದೆ. ನಾರ್ಮಲ್ ಸ್ಪ್ರಿಂಕ್ಲರ್ ನೀವು ಹೆಗಡೆ ಜೆಟ್ ತೊಗೊಳ್ಳೋದಾದರೆ ಒಂದು ಹೆಗಡೆ ಜೆಟ್ಗೆ 15 ರೂಪಾಯಿ ಬೀಳುತ್ತದೆ. ನೀವು ಕಡಿಮೆ ಇರೋದ್ರು ಡಾಲ್ಫಿನ್ ಜೆಟ್ಸ್ ಅಂತೆಲ್ಲ ಬರುತ್ತದೆ. ಸೊ ನಾವು ಇದು ಕೆರೆಯಿಂದ ನೀರು ಬಿಡೋದ್ರಿಂದ ನಾವು ಜಾಲಿ ಇರುವಂಥ ಹೆಗಡೆ ಜೆಟ್ಸೇ ಆಗ್ತಾ ಇದ್ದೀವಿ. ಡಾಲ್ಫಿನ್ ಜೆಟ್ಟು ತುಂಬ ಬೆಸ್ಟ್ ಅಂತ ಹೇಳ್ತಾರೆ. ಡಾಲ್ಫಿನ್ ಜೆಟ್ಸು ಶುಂಠಿಗೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ, ಸ್ವಲ್ಪ ಕಡಿಮೆ ಆದರೂ ಅದು 10ರಿಂದ 11 ರೂಪಾಯಿ ಎಲ್ಲ ಇದೆ ಒಂದು ಜೆಟ್ಟಿಗೆ. ಅದು ತುಂಬ ಚೆನ್ನಾಗಿ ಬರುತ್ತದೆ ಡಾಲ್ಫಿನ್ ಜೆಟ್ಸ್. ನಾವು ರೋಡ್ಸ್ ಇರೋದ್ರ ಹತ್ರ, ನಮ್ಮ ರೋಡ್ ಎಲ್ಲೆಲ್ಲಿದೆ ಆ ರೋಡ್ ಇರೋ ಕಡೆ ಎಲ್ಲ ಡಾಲ್ಫಿನ್ ಜೆಟ್ಸ್ ಯೂಸ್ ಮಾಡಿದ್ದೀವಿ. ಯಾಕೆ ರೋಡಿಗೆಲ್ಲ ತುಂಬ ನೀರು ಬಂದು ಹೊಡೆದ್ರೆ ನಮಗೆ ಅಡ್ಡಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ನಾವು ರೋಡ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಡಾಲ್ಫಿನ್ ಜೆಟ್ಸ್ ಹಾಕ್ಸಿದ್ದೀವಿ. ಇನ್ ಬಿಟ್ವೀನ್ ಎಲ್ಲ ವಿಂಕ್ಲರ್ ಮತ್ತು ಒಂದು ಹೆಗಡೆ ಜಾಲಿ ಜೆಟ್ಸು ಈ ರೀತಿಯಾಗಿ ಜಿಗ್ಜ್ಯಾಗಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ಹೇಳ್ದಾಗೆ ಮೇನ್ ಲೈನಿಂದ 5 ಸ್ಪ್ರಿಂಕ್ಲರ್ ಒಂದು ಸೈಡು, 5ಕ್ಕಿಂತ ಜಾಸ್ತಿ ಮಾಡ್ತಾ ಇಲ್ಲ. ಸೊ ನಮಗೆ ಸಫಿಷಿಯೆಂಟ್ ಆಗಿ ಈ 1 ಇಂಚ್ ಪೈಪಲ್ಲಿ 5 ಜೆಟ್ 6ರಿಂದ 7 ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾವು ಎಷ್ಟಾಗುತ್ತೆ ಅಷ್ಟು ಖರ್ಚು ಕಡಿಮೆಯಲ್ಲಿ ನಾವು ಒನ್ ಟೈಮ್ 5 ಜೆಟ್ ಮಾಡೋದು ಉದ್ದೇಶ ಏನಂದರೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನಾವು ಯಾಕೆಂದರೆ ಅಂಡರ್ಗ್ರೌಂಡ್ ಮಾಡ್ತಾ ಇರೋಂದ್ರೆ ನಾಳೆ ಮತ್ತೆ ನಮಗೆ ಇದನ್ನು ಬಗೆದು ಹಾಕೋದೆಲ್ಲ ತುಂಬ ಕಷ್ಟವಾಗಿರುತ್ತದೆ. ಸೊ ನಾವು ಇದು 5 ಜೆಟ್ ಹಾಕೋದ್ರಿಂದ ಸಫಿಷಿಯೆಂಟಾಗಿ 1 ಇಂಚ್ ಪೈಪಲ್ಲಿ ಅದು ಸಪ್ಲೈ ಆಗಿ ಸಫಿಷಿಯೆಂಟಾಗಿ ಎಲ್ಲ ಭಾಗದಲ್ಲೂ ನೀರು ಬೀಳೋ ರೀತಿಯಲ್ಲಿ ನಾವು 5 ಜೆಟ್ ಒಂದು ಸೈಡ್ಗೆ ಹೋಗೋ ಥರ ಮಾಡ್ತಾಯಿದ್ದೀವಿ.
ಅಲ್ಲಿ ನೋಡ್ಬೋದು ನೀವು 2 ಇಂಚಿಂದ ಸಪ್ಲೈ ಆಗಿಬಿಟ್ಟು 1/4 ಟೀಗೆ ಸಪ್ಲೈ ಆಗಿ ಒಂದು ವಾಲ್ವು, ಅದಾದಮೇಲೆ 1/4 ನಾವು ಎಲ್ಬೋ ಆ ಕಡೆ ಈ ಕಡೆ 1/4 ಎಲ್ಬೋ ಹಾಕಿ ಕೆಳಗಡೆ ಇಳಿಸ್ಕೊಂಡು ಅಲ್ಲಿಂದ 1/4 to 1 ಇಂಚು ರೆಡ್ಯೂಸರ್ ಹಾಕಿಬಿಟ್ಟು 1 ಇಂಚ್ ಪೈಪು ಇದು ಸಬ್ಲೈನ್ ಬರ್ತಾಯಿದೆ. 1 ಇಂಚು ಇಲ್ಲಿ ಪೈಪ್ ಬಂದುಬಿಟ್ಟು 1 ಇಂಚು ಇಂಟು ಅರ್ಧ ಇಂಚು ಟೀ, ಅದು 1 ಇಂಟು ಅರ್ಧ ಇಂಚು ರೆಡ್ಯೂಸಿಂಗ್ ಟೀ ಹಾಕಿಬಿಟ್ಟು ಅರ್ಧ ಇಂಚ್ ಪೈಪ್ ಏರಿಸಿ ಅರ್ಧ ಇಂಚ್ FT ಹಾಕಿಬಿಟ್ಟು ನಾವು ಇಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಆಗ್ಬೋದು ಅಥವಾ ನಮ್ಮ ವಿಂಕ್ಲರ್ನ ಇಲ್ಲಿ ಹಾಕೋಬೋದು. ಈ ರೀತಿಯಾಗಿ ಪೈಪ್ಲೈನ್ ಮಾಡ್ತಾಯಿದ್ದೀವಿ ನಾವು. ಈ ಒಂದು ಲೈನಿಗೆ 5 ಜೆಟ್ ಹೋಗುತ್ತೆ, ಆ ಸೈಡು 5 ಜೆಟ್ ಹೋಗುತ್ತೆ. ಈ ಥರ ಪೈಪ್ಲೈನ್ ಮಾಡ್ತಾಯಿದ್ದೀವಿ ನಾವು. ಈಗ ನೀವು ನೋಡ್ಬೋದು, ಇದು ನಾವು 1/4 ಇಂಚಿಂದು ರೆಡ್ಯೂಸಿಂಗ್ ಟೀ ಹಾಕಿಬಿಟ್ಟು 1/4 ಇಂಚಿನ ಪೈಪ್ ತಂದುಬಿಟ್ಟು 1/4 ಇಂಚಿಂದು FT ಹಾಕಿದ್ದೀವಿ. ಯಾಕೆಂದರೆ ನಮಗೆ ಸ್ವಲ್ಪ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಇದು ವಿಂಕ್ಲರ್ 1/2 ಇಂಚ್ ವಿಂಕ್ಲರ್ ಸಿಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ನಮಗೆ 1/4 ಇಂಚಿಂದು ವಿಂಕ್ಲರ್ ಸಿಕ್ತು. ಸೊ ನಾವು 1/4 ಇಂಚಿಂದು ವಿಂಕ್ಲರ್ ಕೂಡ ಹಾಕ್ತಾಯಿದ್ದೀವಿ. 1/4 ಇಂಚಿಂದು FT ಕೂಡ ಹಾಕಿಬಿಟ್ಟು ನೀವು 1/4 ಇಂಚಿಂದು ವಿಂಕ್ಲರು, ಯಾಕೆಂದರೆ ಇಲ್ಲೆಲ್ಲ ನಮ್ಮದೇನು ಸ್ಪ್ರಿಂಕ್ಲರ್ ಜೆಟ್ಸ್ ಇರುತ್ತೆ ಅದೆಲ್ಲ 1/4 ಇಂಚ್ ಇರೋದ್ರಿಂದ ವಿಂಕ್ಲರ್ಸ್ ಎಲ್ಲ 1/4 ಇಂಚಿಂದ ಜಾಸ್ತಿ ಸಿಗೋದು, 1/2 ಇಂಚ್ ಸಿಗೋದು ಸ್ವಲ್ಪ ಕಷ್ಟ. ಸೊ ನಮಗೆ 1/4 ಇಂಚ್ ಸಿಕ್ಕಿರೋದ್ರಿಂದ ನಾವು 1/4 ಇಂಚಿನ ಪೈಪು ಮಾಡ್ಕೋಬೋದು, ಅರ್ಧ ಇಂಚಿಂದು ಹಾಕೋಬೋದು, ಯಾವ್ದು ಬೇಕಾದರೂ ಮಾಡ್ಕೋಬೋದು ನೀವು. ಓಕೆ. ನಾವು ಅಲ್ಲಲ್ಲಿ 2 ಇಂಚಿನ ವಾಲ್ನೂ ಕೂಡ ಕೂಡಿಸಿದ್ದೀವಿ. ಯಾಕೆಂದರೆ ಸೊ ನಾವು ಈವ್ನಿಂಗ್ ಟೈಮ್ ಆಗಲಿ ರಾತ್ರಿ ಹೊತ್ತೆಲ್ಲ ನೀರು ಬಿಡ್ತಾ ಇರ್ತೀವಿ ಕೆಲವೊಂದು ಸರಿ. ಸೊ ಅವಾಗ ನಾವು ಎಲ್ಲ ಲೈನಿಗೂ ಹೋಗಿಬಿಟ್ಟು 1.5 ಇಂಚಿನ ವಾಲ್ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಒಂದು ಮೇನ್ ವಾಲ್ ಇಟ್ಟಿರ್ತೀವಿ. ಈ ಮೇನ್ ವಾಲ್ ನಾವು ಆಫ್ ಮಾಡಿದರೆ ಈ ಕಡೆ ಪ್ಲಾಟಿಗೆ ಹೋಗ್ತಾ ಇರೋ ನೀರು ಇಲ್ಲೇ ಕಟ್ ಆಗಿಬಿಡ್ತದೆ, ಈ ಕಡೆ ಪ್ಲಾಟಿಗೆ ನೀರು ತೋಯಿಸ್ಬೋದು. ಸೊ ಅದಕ್ಕೆ ಅಲ್ಲಲ್ಲಿ ನಮ್ಗೆ ಎಲ್ಲೆಲ್ಲಿ ಬೇಕುತ್ತೆ ಒಂದು 5 ಇಲ್ಲ 6 ಲೈನ್ ಆದಮೇಲೆ 5 ರಿಂದ 6 ಲೈನು 1.5 ಇಂಚಿನ ವಾಲ್ ಕೂಡಿಸಿದ ಮೇಲೆ 2 ಇಂಚಿನ ವಾಲ್ ಕೂಡ ಕೂಡಿಸ್ತಾ ಇದ್ದೀವಿ. ಮತ್ತು ನಿಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೂ ಒಂದೊಂದು ಈ ಥರ ಒಂದು ಟೀ ಬಿಟ್ಕೊಂಡ್ರೆ ನಿಮಗೆ ನಾಳೆ ನಿಮಗೆ ಏನಾದರೂ ಔಷಧಿ ಹೊಡಿಲಿಕ್ಕಾಗಲಿ ಏನಾದರೂ ಬೇಕಾದ ಬ್ಯಾರಲ್ಲೆಲ್ಲ ತುಂಬಿಸ್ಕೋಬೇಕಂದ್ರೆ ಇಲ್ಲಿಂದ ನೀರು ನೀವು ತುಂಬಿಸ್ಕೊಳ್ಳೋಕ್ಕೆ ಇಲ್ಲಿಂದ ನೀವು ಯೂಸ್ ಮಾಡ್ಕೋಬೋದು. ಅಲ್ಲಲ್ಲಿ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದೊಂದು ಟೀನು ಕೂಡ ನೀವು ಇಟ್ಕೊಂಡ್ರೆ ನಿಮ್ಗೆ ಅದು ಉತ್ತಮ. ನಮ್ಮದು 1.5 acres ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿರುವಂಥ ಪೈಪ್ಲೈನ್ ಕಂಪ್ಲೀಟು, ಹಾಗೂ ನಾವು ಸಸಿ ಕೂಡ ಆಲ್ರೆಡಿ ಎಲ್ಲೆಲ್ಲಿ ಹೋಗಿದೆ ಅಲ್ಲಿ ಸಸಿ ಕೂಡ ಆಲ್ರೆಡಿ ಪ್ಲ್ಯಾಂಟಿಂಗ್ ಮಾಡಿ ಆಲ್ರೆಡಿ 1-2 ಬಾರಿ ನೀರು ಬಿಟ್ಟಿದ್ದೀವಿ ಇವಾಗ. ಸೊ ನೀವು ನೋಡ್ಬೋದು ನಾವು ಈ ರೀತಿಯಾಗಿ ಪೈಪ್ಲೈನ್ ಮಾಡಿ, ಸೊ ಇದನ್ನು ಮುಚ್ಚಕ್ಕಿದೆ, ಪೈಪ್ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆ, ಇದನ್ನು ಸ್ವಲ್ಪ ಮಣ್ಣೆಲ್ಲ ಮುಚ್ಚಕ್ಕಿದೆ ಇನ್ನು ಬಾಕಿ. ಇದು ನೋಡಿ ಈ ಸೈಡೆಲ್ಲ ಆಲ್ರೆಡಿ ಫುಲ್ ಕಂಪ್ಲೀಟ್ ಆಗಿದೆ. ನೀರು ಬಿಟ್ಟು ತೋರಿಸ್ತೀರಾ? ತೋರಿಸ್ತೀವಿ ಇವಾಗ ಆನ್ ಮಾಡಿ ನಿಮಗೆ. ಈ ಸೈಡ್ ನಾವು ಇವಾಗ ಆನ್ ಮಾಡಿ ತೋರಿಸ್ತೀವಿ ನಿಮಗೆ ಯಾವ ಥರ ಕಂಪ್ಲೀಟ್ ಆಗಿರೋ ಪ್ಲಾಟ್ ಯಾವ ಥರ. ಇದು ಒಂದು 50 ಜೆಟ್ ಇರುವಂಥ ಪ್ಲಾಟ್ ಆಗಿದೆ ಇದು. ಸೊ 50 ಜೆಟ್ ಒಂದೇ ಮೋಟ್ರಲ್ಲಿ ನಮ್ಮದು ಒಂದೇ ಸಮನೆ ಹೊಡೆಯುತ್ತೆ ಇದು. ಸೊ ನಾನು ಹೇಳಿದಾಗೆ ಈ ರೋಡ್ ಇರೋದ್ರಿಂದ ನಾವು ರೋಡ್ ಸೈಡ್ ಇದು ನಾವು ನಿಂತಿರೋದು ಇವಾಗ ರೋಡ್ ಸೈಡ್ ಆಗಿದೆ. ರೋಡ್ ಸೈಡಲ್ಲಿ ನಾವೆಲ್ಲ ಡಾಲ್ಫಿನ್ ಜೆಟ್ ಹಾಕಿದ್ದೀವಿ. ಅದ್ರ ಪಕ್ಕದಲ್ಲೆಲ್ಲ ವಿಂಕ್ಲರ್ ನೋಡಿ ನೀವು ಅಲ್ಲಿ ನೋಡ್ತಾ ಇರ್ಬೋದು. ಒಂದು ವಿಂಕ್ಲರು ಒಂದು ಹೆಗಡೆ ಜೆಟ್ಟು, ಒಂದು ವಿಂಕ್ಲರು ಒಂದು ಹೆಗಡೆ ಜೆಟ್ಟು, ಈ ರೀತಿಯಾಗಿ ಎಲ್ಲ ಪೈಪ್ಲೈನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಕೂಡ ನಾವು ಇವಾಗ 50 ಜೆಟ್ ಬಿಟ್ಟರೂ ಕೂಡ ಸ್ವಲ್ಪ ಪ್ರೆಷರ್ ಜಾಸ್ತಿನೇ ಇದೆ. ನಾವು ಇನ್ನೂ ಸ್ವಲ್ಪ ಜೆಟ್ ಸ್ಟಾರ್ಟ್ ಮಾಡಬೇಕು. 50 ಜೆಟ್ಟು ನಮಗೆ ನೋಡ್ತಾ ಇರ್ಬೋದು ನೀವು, ಜೆಟ್ಸ್ ಎಲ್ಲ ಈ ಥರ ಶೇಕ್ ಆಗ್ತಾ ಇದೆ. ಯಾಕೆಂದರೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಶೇಕ್ ಆಗ್ತಾಯಿದೆ. ನಾವು ಇನ್ನೂ ಜಾಸ್ತಿ ಜೆಟ್ ಆನ್ ಮಾಡಬೇಕು. ಇವಾಗ ಅಷ್ಟೇ ಜೆಟ್ಟಲ್ಲಿ ನಾವು ತೋಯಿಸ್ಕೊಂಡು ಬರ್ತಾಯಿದ್ದೀವಿ. ಈ ಕಡೆ ಎಲ್ಲ ಕಂಪ್ಲೀಟ್ಲಿ ನಾವು 1-2 ದಿನದಲ್ಲಿ ತೋರಿಸಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ನಾನು ಹೇಳ್ದೇನೆ. ಇಲ್ಲಿ ನೋಡಿ ನೀವು ಅಲ್ಲಿ ಒಂದು ವಿಂಕ್ಲರು ಅಲ್ಲೊಂದು ವಿಂಕ್ಲರ್ ಬಂತು. ಅದಾದಮೇಲೆ ಇಲ್ಲಿ ಹೆಗಡೆ ಸ್ಪ್ರಿಂಕ್ಲರ್ ಜೆಟ್ ಬಂತು. ಅಲ್ಲಿ ವಿಂಕ್ಲರ್ ಬಂದಾಗ ಆ ಜಿಗ್ಜಾಗಲ್ಲಿ ಅಲ್ಲಿ ನೋಡ್ಬೋದು ಅಲ್ಲಿ ವಿಂಕ್ಲರ್ ಬಂತು. ಸೊ ಆ ಲೈನಲ್ಲಿ ವಿಂಕ್ಲರ್ ಬರೋಲ್ಲ, ಅಲ್ಲಿ ಹೆಗಡೆ ಜೆಟ್ ಬರುತ್ತದೆ ಆ ಥರ. ಇಲ್ಲಿ ನೋಡಿ ಇಲ್ಲಿ ಮತ್ತೆ ಒಂದು ವಿಂಕ್ಲರು. ಸೊ ಈ ಥರ ಜಿಗ್ಜಾಗಲ್ಲಿ ವಿಂಕ್ಲರ್ ಹೆಗಡೆ ಜೆಟ್ಟು ಈ ಥರ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಅದಕ್ಕೆ ನೋಡಿ ನೀವು ಜಸ್ಟ್ ಆನ್ ಮಾಡಿದ್ದೀವಿ ಅಷ್ಟೇ, ಆಲ್ರೆಡಿ ಫುಲ್ ಹಸಿ ಆಗೋಯ್ತು. ಆಲ್ರೆಡಿ ಅಷ್ಟು ಬೇಗ ತೊಯ್ಯುತ್ತದೆ. ಹಾರ್ಡ್ಲಿ 1 hour ಬಿಟ್ಟರೆ ಆರಾಮ್ ಸರಿ ತೊಯ್ದು ಹೋಗಿಬಿಡ್ತದೆ ನಿಮಗೆ.